ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷೇತ್ರೀಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಕಣ್ರಿ. ಅದು ಯಾವುದು ಅಂತ ಹೇಳಿದ್ರೆ, ನಮ್ಮ ಮರಾಠ ಮನೆಗಳಲ್ಲಿ ಪ್ರತಿನಿತ್ಯ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಸಾರು, ಅದುವೇ ವರಣ್ ಭಾತ್. ಇದು ಎಷ್ಟು ಅದ್ಭುತವಾಗಿರುತ್ತೆ ಮತ್ತು ಅಷ್ಟೇ ಸಿಂಪಲ್ ಆಗಿ ಸಹ ಇರುತ್ತೆ. ಬರೀ ಬೇಳೆನ ಬೇಯಿಸ್ಬಿಟ್ಟು ಒಂದೇ ಒಂದು ಸಿಂಪಲ್ ಒಗ್ಗರಣೆ ಕೊಟ್ಟರೆ ಆಹಾ, ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಅಂತೂ ಅಮೃತ ಇದ್ದಂಗಿರುತ್ತೆ. ಈ ಒಂದು ರೆಸಿಪಿನ ಪ್ರತಿಯೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರ ನಡೀರಿ ಒಂದು ಬ್ಯೂಟಿಫುಲ್ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಮಿತ್ರರೇ ನೋಡಿ, ಈ ಒಂದು ಮರಾಠ ಶೈಲಿಯ ಈ ಒಂದು ವರಣ ಭಾತ್ ಮಾಡಲಿಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಈ ಕುಕ್ಕರಲ್ಲಿ ಸ್ವಲ್ಪ ತೊಳೆದು ಒಣಗಿಸಿರ್ತಕ್ಕಂಥ ತೊಗರಿಬೇಳೆನ 1 ಕಪ್ಪು, ಹಾಗೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಈ ರೀತಿ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಈ ಒಂದು ಅರಿಶಿಣ ಮತ್ತು ಇದರಲ್ಲಿ ಜೀರಿಗೆಯಲ್ಲಿ ಒಂದು ಅರ್ಧದಷ್ಟು ಮಾತ್ರ ಹಾಕ್ತೀನಿ. ಮಿಕ್ಕಿರ್ತಕ್ಕಂಥ ಈ ಒಂದು ಅರ್ಧದಷ್ಟು ಒಗ್ಗರಣೆಗೆ ಇಟ್ಕೊಳ್ಳುವ, ತುಂಬ ಒಳ್ಳೆ ಚೆಂದ ಟೇಸ್ಟ್ ಬರುತ್ತೆ. ಸೊ ಈಗ ಇದರಲ್ಲಿ ಒಂದು 7 ರಿಂದ 8 ಬೆಳ್ಳುಳ್ಳಿ, ಬಿಡಿಸಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ. ನಾಟಿದಾದರೆ ಇನ್ನೂ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 1 ಎಸ್ಲಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಒಳ್ಳೆ ಘಮ ಕೊಡುತ್ತೆ. ಸೊ ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಈಗ ಒಮ್ಮೆ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಹೆಚ್ಚು ಕಮ್ಮಿ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗತ್ತೆ. ಹಾಕಿ ಚೆಂದ ಮಿಕ್ಸ್ ಮಾಡುವ. ನೋಡಿ, ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದ್ದಾಗಿದೆಯಲ್ಲಪ್ಪ. ಈಗ ಏನು ಮಾಡುವ, ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು 2 ವಿಜಿಲ್ ಆದರೂ 3 ವಿಜಿಲ್ ಆಗೋದು ಇದನ್ನು ಕುಕ್ ಮಾಡಿ. ಯಾಕಂತ ಹೇಳಿದ್ರೆ ಇದು ಕ್ಲೀನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ. ಸೊ ನೋಡಿ, ಈಗ 3 ವಿಜಿಲ್ ಆಗಿದೆ. ನೀವು ನೋಡ್ತಿರ್ಬೋದು ಈ ಒಂದು ದಾಲ್ ಅಥವಾ ಈ ಒಂದು ಬೇಳೆ ಏನಿದೆ ಪರ್ಫೆಕ್ಟಾಗಿ ಕುಕ್ ಆಗಿಬಿಟ್ಟಿದೆ. ನೋಡಿ, ಮೆತ್ತಗೆ ಈ ರೀತಿ ಹೊಡೆದು ಬಿಟ್ಟಿರ್ಬೇಕು ಕಂಪ್ಲೀಟಾಗಿ. ಇಷ್ಟು ಮೆತ್ತಗಾದರೆ ಮಾತ್ರ ನಮಗೆ ಆ ಒಂದು ಪ್ಯೂರ್ ಟೆಕ್ಸ್ಚರ್ ಬರುತ್ತೆ. ಸೊ ಇದನ್ನೇನು ಮಾಡಬೇಕಾಗತ್ತೆ, ಇನ್ನು ಸ್ವಲ್ಪ ಇದನ್ನು ಕ್ಲೀನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ನನ್ನ ಹತ್ರ ಒಂದು ದಾಲ್ ಘೋಟ್ನಿ ಅಂತ ಹೇಳ್ತಾರಲ್ಲ, ಆ ಥರದ್ದಿರಲಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ಆಲೂ ಮ್ಯಾಶರಲ್ಲಿ ನಾನು ಇದನ್ನು ಕ್ಲೀನಾಗಿ ಮ್ಯಾಶ್ ಮಾಡ್ಕೊಳ್ತೇನೆ. ಪರ್ಫೆಕ್ಟಾಗಿ ಬಂದಿದೆ. ನೋಡ್ತೀರಲ್ಲ ದಾಲ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು. ಸೊ ಇದಕ್ಕೆ ಇನ್ನು ಸ್ವಲ್ಪ ನೀರು ತಾಗುತ್ತೆ ಅನ್ನಿಸ್ತದೆ. ಸೊ ಹಾಗಾಗಿ ನಾನು ಇನ್ನೂ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ. ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಸ್ವಲ್ಪ ನೀರಾಗಿದ್ರೆ ತುಂಬ ಮಜಾ ಇರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಮಾತ್ರನೂ ಸಾಕು. ಇದನ್ನು ನೀವು ಹಾಕಿಬಿಟ್ಟು ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ರೆ ಇದನ್ನು ಸಹ ಮುದ್ದಪಪ್ಪು ಅಂತ ಕರೀತಾರೆ ಆಂಧ್ರ ಸೈಡ್, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ನಾನು ಮರಾಠ ಶೈಲಿಯಲ್ಲಿ ಈ ಒಂದು ವರಣ ಭಾತ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ. ಸೊ ಇವಾಗ ಇದನ್ನೇನು ಮಾಡಬೇಕು, ಸಣ್ಣ ಒಂದು ಒಗ್ಗರಣೆ ಹಾಕಲಿಕ್ಕೆ ಒಂದು ಬಾಣಲೆನ ನಾನು ಬಿಸಿ ಮಾಡೋಕ್ಕಿದ್ದೀನಿ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಹೌದು, ತುಪ್ಪ ಹಾಕಿ, ಎಣ್ಣೆ ಆದಷ್ಟು ಕಮ್ಮಿ ಮಾಡಿ. ನೋಡಿ, ಈಗ ತುಪ್ಪ ಚೆಂದ ಬಿಸಿ ಆಗಿದೆಲ್ಲ. ಸೊ ಈಗ ಇದರಲ್ಲಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಅಂದರೆ ಚಿಟಪಟ ನಂತರ ಜೀರಿಗೆ, ಈಗ ಸ್ವಲ್ಪ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿಗಳು ಸುಮಾರು ಒಂದು 8-10 ಎಸಳು ಅಂದ್ಕೊಳ್ಳಿ. ಹಾಗೆ ಒಂದೇ ಎಸಳು ಕರಿಬೇವಿನ ಸೊಪ್ಪು, ಹಾಗೆ ಒಂದು 3 ಗುಂಟೂರು ಮೆಣಸಿನಕಾಯಿ ಕಟ್ ಮಾಡಿರ್ತಕ್ಕಂಥದ್ದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಅದರದ್ದು ಒಂದು ಫ್ಲೇವರ್ಸ್ ಎಲ್ಲ ರಿಲೀಸ್ ಆಗಬೇಕು. ಇದು ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರಿಯುವ. ನೋಡಿಪ್ಪ, ಈಗ ಈ ಒಗ್ಗರಣೆ, ಇದುವೇ ತುಪ್ಪದ ಒಗ್ಗರಣೆ ಅಂತಕ್ಕಂಥದ್ದು ರೆಡಿ ಆಗಿದೆ. ಈ ಒಗ್ಗರಣೆನ ಈ ಒಂದು ದಾಲ್ ಮಾಡ್ಕೊಂಡಿದ್ವಲ್ಲ, ಆ ದಾಲಲ್ಲಿ ಹಾಕುವ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಇಷ್ಟೇ, ಮುಗೀತು. ಮಸಾಲೆ ಇಲ್ಲ, ಮಿಕ್ಸಿಯಲ್ಲಿ ಅರಿತಕ್ಕಂಥದ್ದೇನು ಪ್ರಮೇಯನೇ ಇಲ್ಲ, ಹುಣಸೆ ಹಣ್ಣಿನ ಪ್ರಯೋಗ ಸಹ ಇಲ್ಲ, ಮಸಾಲೆಗಳಿಲ್ಲ. ಇಷ್ಟು ಅದ್ಭುತ. ಹೊಟ್ಟೆಗಂತೂ ತುಂಬಾ ಲೈಟ್ ಆಗಿರುತ್ತೆ. ಈ ಒಂದು ಸಾರು ಇಲ್ದಿರ ನಮ್ಮ ಮರಾಠ ಮನೆಗಳಲ್ಲಿ ದಿನನೇ ಹೋಗೋದಿಲ್ಲ. ಮಧ್ಯಾಹ್ನ ಲಂಚ್ಗಂತೂ ಇದು ಇರಲೇಬೇಕು. ಅಷ್ಟು ಒಂದು ಮೇನ್ ಡಿಶ್ ಇದು ನಮ್ಮ ಮರಾಠ ಮನೆಗಳಲ್ಲಿ. ಅದನ್ನು ನಾವು ವರಣ್ ಭಾತ್ ಅಂತೀವಿ. ಇದು ತಿನ್ನೋದಕ್ಕೂ ಸಹ ಒಂದು ವಿಧಾನ ಇದೆ. ಅದು ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ಈ ಸಾರನ್ನು ಹಾಕಿ ಮಸ್ಟ್ ಅಂಡ್ ಶುಡ್ ಆಗಿ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಇದನ್ನು ಒಂದೊಂದು ತುತ್ತನ್ನು ನೀವು ತಿಂತಾರೆ, ನಾನು ಗ್ಯಾರಂಟಿ ಕೊಡ್ತೀನಿ. ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ರೆಸಿಪಿ ಇಷ್ಟು ಅದ್ಭುತವಾಗಿ ಹೇಗೆ ಬಂದಿದೆ ನಿಮಗೆ ಅಂದ್ಬಿಟ್ಟು ನೀವೇ ಆಶ್ಚರ್ಯ ಬೀಳ್ತೀರಾ. ಅಷ್ಟು ಅದ್ಭುತವಾಗಿದೆ. ಆಹಾ, ಎಷ್ಟು ಅದ್ಭುತವಾಗಿದೆ ನೋಡಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉಡ್ತಾ ಇದೆ. ಟೇಸ್ಟ್ ಹೇಳ್ತೀನಲ್ಲ, ಅಮೃತ ರೀ, ಲಿಟ್ರಲಿ ಅಮೃತ. ಅಷ್ಟು ಚಂದ ಬರುತ್ತೆ. ನಾ ಹೇಳಿರ್ತಕ್ಕಂಥ ವಿಧಾನನ ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು
ಇಷ್ಟ ಆಯ್ತಲ್ಲ, ಮಾಡ್ತೀರಾ? ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ ಮಾಡಿ. ಆಗ್ತಾನೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ನಾನು ಮತ್ತೆ ಇದೇ ರೀತಿ ಇನ್ನು ಹೊಸ ವೈವಿಧ್ಯಮಯ ಅಡುಗೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರೀಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಪ್ಪ.